2026ರ ರಾಜ್ಯ ಮಟ್ಟದ SSLC ಪೂರ್ವಸಿದ್ಧತಾ ಪರೀಕ್ಷೆ 3ರ ಮಾದರಿ ಉತ್ತರ ಪತ್ರಿಕೆ ಗಮನಿಸಿ. ಇಲ್ಲಿ ಉತ್ತರಗಳಿದೆ. ಅವರಿಗೆ ವ್ಯಂಜನಾಕ್ಷರಗಳ ಸಂಖ್ಯೆ. ಸರಿ ಉತ್ತರ 9. ದೇವೇಂದ್ರ ಗುಣಸಂಧಿ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಮಿಶ್ರವಾಕ್ಯ. ತಿನ್ನಲಿ ವಿದ್ಯಾರ್ಥಕ. ಚತುರ್ಥಿ ವಿಭಕ್ತಿ ಕಾರಕಾರ್ಥ ಸಂಪ್ರದಾನ. ಹೊಗೆದೋರು ಕ್ರಿಯಾಸಮಾಸ. ಬಂದ್ಯ ಬಂಜೆ ಪಾದುಕ ಹಾವುಗೆ. ತಾವು ಆತ್ಮಾರ್ಥಕ ಸರ್ವನಾಮ. ಉಂಟು ಕ್ರಿಯಾರ್ಥಕ ಅವ್ಯಯ. ಸಿರಿತನ ತದಿತಾಂತ ಭಾವನಾಮ. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಗಮನಿಸ್ತಾ ಹೋಗಿ ಉತ್ತರಗಳನ್ನು. ಬಹುತೇಕ ಪುನರಾವರ್ತನೆಯಾದ ಪ್ರಶ್ನೆಗಳೇ ಇವೆ. ಹಾಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿಯೂ ಸಹ ಬಹುತೇಕ ಪುನರಾವರ್ತನೆ ಹೊಂದಿದ ಪ್ರಶ್ನೆಗಳನ್ನು ಗಮನಿಸ್ತಾ ಇದ್ದೀರಾ. ಕವಿ ಪರಿಚಯ AN ಮೂರ್ತಿರಾವ್. ಹಾಗೆ ಬೇಂದ್ರೆ. ಪ್ರಸ್ತಾರ ಹಾಕುವುದು. ಕಂದ ಪದ್ಯವನ್ನು ನೀಡಲಾಗಿದೆ. ಅಲಂಕಾರ ರೂಪಕಲಂಕಾರ. ಗಾದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಕೂಡಿ ಬಾಳಿದರೆ ಸ್ವರ್ಗ ಸುಖ. ಸಂದರ್ಭ. ಮೊದಲನೇ ಸಂದರ್ಭ ಭಾಗ್ಯಶಿಲ್ಪಿಗಳು ಪಾಠ. ಎರಡನೆಯದು ಎದೆಗೆ ಬಿದ್ದ ಅಕ್ಷರ. ಮೂರನೆಯದು ಯುದ್ಧ ಪಾಠ. ಪದ್ಯದಿಂದ ಚಲಮನೆ ಮೆರಪೆ. ಹಸುರು. ಹಾಗೆಯೇ ಕೆಮ್ಮನೆ ಮೀಸೆ ಒತ್ತನೆ. ಕಂಠಪಾಠದ ಪದ್ಯ ಸುಲಭವಾಗಿ ಕೊಟ್ಟಿದ್ದಾರೆ. ಸಂಕಲ್ಪ ಗೀತೆ. ಮೌಲ್ಯಾಧಾರಿತ ಸಾರಾಂಶ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯದಿಂದ ನೀಡಲಾಗಿದೆ. 8 ವಾಕ್ಯ. ಇದು ಸಹ ಸುಲಭವಾದ ಪ್ರಶ್ನೆ. ಅಭ್ಯಾಸದಲ್ಲಿ ಈ ಪ್ರಶ್ನೆ ಇದೆ. LBAನಲ್ಲೂ ಸಹ ಈ ಪ್ರಶ್ನೆಯನ್ನು ಗಮನಿಸಿದ್ದೀರಾ. ಇನ್ನೊಂದು ವೀರಲಭ ಪದ್ಯದಿಂದ ಉತ್ತರವನ್ನು ಗಮನಿಸಿ. ಹಾಗೆಯೇ ಅಪಠಿತ ಗದ್ಯ. ನೇರವಾದ ಉತ್ತರ ಅಲ್ಲಿ ಸಿಗುತ್ತೆ ನಿಮಗೆ. ಪತ್ರಲೇಖನ ಗಮನಿಸಿ. ಖಾಸಗಿ ಪತ್ರ ಹಾಗೂ ವ್ಯಾವಹಾರಿಕ ಪತ್ರ. ಇನ್ನು ಪ್ರಬಂಧ ಗ್ರಾಮ ಸ್ವರಾಜ್ಯ. ಇದರ ವಿಡಿಯೋ ನೀವು ಗಮನಿಸಿದ್ದೀರಾ. ಅಥವಾ ಕನ್ನಡ ಭಾಷಾಭಿವೃದ್ಧಿಯ ಮಾರ್ಗಗಳು. ಬಹುತೇಕ ಪ್ರಶ್ನಾಕೋಟಿಯಲ್ಲಿ ಬಂದಿರುವಂತಹ 100ಕ್ಕೆ 100 ಅಂಕಗಳು ಪ್ರಶ್ನಾಕೋಟಿಯನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ ಸಿಗುತ್ತೆ. ಅಭ್ಯಾಸ ಹಾಳೆಗಳನ್ನು ನೀವು ಅಭ್ಯಾಸ ಮಾಡಿದಲ್ಲಿ ಖಂಡಿತವಾಗಿಯೂ ಸಹ 50 ಅಂಕಗಳು ಲಭಿಸ್ತಾ ಇತ್ತು. ಹಾಗೆಯೇ ಪೂರ್ವಸಿದ್ಧತಾ ಪರೀಕ್ಷೆ 2, 1 ಹಾಗೂ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿದಲ್ಲಿ ನಿಮಗೆ ಕನಿಷ್ಠ 80 ಅಂಕಗಳು ಇದರಿಂದ ಲಭಿಸುತ್ತೆ. ಧನ್ಯವಾದಗಳು.